ಪರೀಕ್ಷೆಗಳಲ್ಲಿ ಎಲ್ಜಿಬ್ರಾ ಮೇಲೆ ಈ ಥರ ಪ್ರಶ್ನೆಗಳು ಬಂದಾಗ ಇದನ್ನು ಯಾವ ರೀತಿ ನಾವು ಸುಲಭವಾಗಿ ಬಿಡಿಸಬೇಕಂದ್ರೆ ಪ್ರಶ್ನೆ ನೋಡಿ a + 1/a = 5 ಆದರೆ a³ + 1/a³ ಏನಾಗ್ತದೆ ಅಂದರೆ ಇದರ ಮೌಲ್ಯ ಏನಂತ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಸುಲಭವಾಗಿ ಬಿಡಿಸಬೇಕಂದ್ರೆ ನೋಡಿ ಪ್ರಶ್ನೆಯಲ್ಲಿ ಇದು ಈ 5ರ ಸ್ಕ್ವೇರ್ ಎಷ್ಟಾಗ್ತದೆ 25 ಆಗ್ತದೆ. 5ರ ಸ್ಕ್ವೇರು 25 ಆದಾಗ ಇದರಲ್ಲಿ 25ರಲ್ಲಿ -3 ಮಾಡಿದಾಗ 22 ಬರ್ತದೆ. ಈ 22 ಅಲ್ಲಿ ಈ 22 ಬಂದಂಥ 22ನ್ನು 5ರಿಂದ ಗುಣಿಸಿದಾಗ ನಮಗೆ ಸರಿಯಾದ ಉತ್ತರ ದೊರೆತಿದೆ. 5 2ರಲ್ಲಿ 10 5 2ರಲ್ಲಿ 10 ಅಂದರೆ 110 ಸರಿಯಾದಂಥ ಉತ್ತರ ಆಗಿರ್ತದೆ. ಸೊ ರೈಟ್ ಆನ್ಸರ್ ಬಿ ಫಾರ್ ಬಾಹುಬಲಿ 110 ಸರಿಯಾದಂಥ ಉತ್ತರ ಆಗಿರ್ತದೆ. ಸೊ ಇನ್ನೊಂದು ಇದೇ ಥರನಾದ ಎಕ್ಸಾಂಪಲನ್ನು ನೋಡಿ ಇಲ್ಲಿ a + 1/a = 8 ಆದರೆ a³ + 1/a³ ಏನಾಗ್ತದೆ ಅಂತ ಕೇಳಿದ್ದಾರೆ. ಈಗ ಕೊಟ್ಟಂಥ ಸಂಖ್ಯೆಯ ಸ್ಕ್ವೇರ್ ಎಷ್ಟಾಗ್ತದೆ 8 × 64 ಆಗ್ತದೆ. ಹೌದಾ? ಈ 64ರಲ್ಲಿ -3 ಮಾಡಿದಾಗ 61 ಬರ್ತದೆ. ಸೊ ಈ ಬಂದಂಥ 61ಕ್ಕೆ ಈ 8ರಿಂದ ನಾವು ಗುಣಿಸಿದಾಗ ಏನು ಬರ್ತದೆ ನಮಗೆ ಸರಿಯಾದಂಥ ಉತ್ತರ ಬರ್ತದೆ. 8 1 8 8 48. ಸೊ ಹೀಗಾಗಿ ರೈಟ್ ಆನ್ಸರ್ 488 ಬಿ ಫಾರ್ ಬಾಹುಬಲಿ ರೈಟ್ ಆನ್ಸರ್ ಆಗ್ತದೆ. ಸೊ ಇದೇ ಥರನಾಗಿ ನಮಗೆ ಮೈನಸ್ಸನ್ನು ಕೊಟ್ಟಾಗ ನಾವು ಯಾವ ರೀತಿ ಬಿಡಿಸ್ಬೇಕು ಹೌದಲ್ವಾ? ಈಗ ಪ್ಲಸ್ ಕೊಟ್ಟಾಗ ಆಯಿತು, ಇನ್ನು ಮೈನಸ್ ಕೊಟ್ಟಾಗ ನಾವು ಯಾವ ರೀತಿ ಬಿಡಿಸ್ತೀವಿ ನೋಡಿ. ಪ್ರಶ್ನೆ ಏನು ಕೇಳ್ತಾರೆ, a - 1/a = 3 ಆದರೆ a³ - 1/a³ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಮೈನಸ್ ಕೊಟ್ಟಾಗ ನಾವು ಯಾವ ರೀತಿ ಮಾಡಬೇಕು ನೋಡಿ. ಕೊಟ್ಟಂಥ ಸಂಖ್ಯೆಯ ಸ್ಕ್ವೇರನ್ನು ಮಾಡಿದಾಗ 3 3 9. ಹೌದಾ? ಅಲ್ಲಿ ಪ್ಲಸ್ ಕೊಟ್ಟಾಗ ನಾವು ಏನು ಮಾಡ್ತಿದ್ದು -3 ಮಾಡ್ತಿದ್ದು. ಬಟ್ ಇಲ್ಲಿ ಮೈನಸ್ ಕೊಟ್ಟಾಗ +3 ಮಾಡ್ತೀವಿ. ಹಾಗಾಗಿ 9 3 ಎಷ್ಟಾಗ್ತದೆ 12 ಆಗ್ತದೆ. ಸೊ 12 ಆದಾಗ ಅದೇ 3ನ್ನು ಇದರಿಂದ ಗುಣಿಸಿದಾಗ 12 3